ಎಲ್ರಿಗೂ ನಮಸ್ಕಾರ. ಇದೇನಿದು ನಮ್ಮಮ್ಮನ ವ್ಲಾಗಲ್ಲಿ ನನ್ನ ವಾಯ್ಸು ಅಂತ ನಮ್ಮಮ್ಮ ನೀನೇ ಎಡಿಟ್ ಮಾಡಿ ವಾಯ್ಸ್ ಕೊಟ್ಬಿಡು ಅಂದರು. ಸೊ ಅದಕ್ಕೆ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ. ಏನೆಲ್ಲ ಹೇಳ್ತೀನಿ ಅಂತ ನನಗೂ ಗೊತ್ತಿಲ್ಲ, ಬಟ್ ಫ್ಲೋ ಹೇಗಿರುತ್ತೆ ವೀಡಿಯೋದು ಅದನ್ನು ನೋಡ್ಕೊಂಡು ನಾನು ಮಾತಾಡ್ತಾ ಹೋಗ್ತೀನಿ, ಆಯಿತಾ. ಅಲ್ಲೂ ಹೇಳಿದ್ದೆ ನಮ್ಮಮ್ಮನೇ ಮುಂಚೆ ಎದ್ದು ಎಲ್ಲ ಕೆಲಸನೂ ಮುಗಿಸಿದ್ರು ಅಂತ. ಅಂದರೆ ನಮ್ಮಮ್ಮ 3:15 3:45 ಎದ್ದು ಎಲ್ಲ ಕೆಲಸ ಮಾಡಿದರು. ಆದರೆ ನನಗೆ ಹಿಂಸೆ ಕೊಡ್ತಾಯಿದ್ರು. ಆದರೆ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಬೀರು ತೆಗೆಯೋದು, ಹಾಕೋದು, ಅದು ಮಾಡೋದು, ಇದು ಮಾಡೋದು ಎಲ್ಲ ಸೌಂಡ್ ಆಗ್ತಾನೇ ಇತ್ತು. ಬಟ್ ಸ್ಟಿಲ್ ನಾನು ಗೊತ್ತಲ್ಲ, ಮಲ್ಕೊಂಡ್ರೆ ನನಗೆ ಯಾವಾಗ ಎದ್ದೇಳಬೇಕು ಅನ್ಸುತ್ತೋ ಆವಾಗಲೇ ಎದ್ದೇಳೋದು. ಆ್ಯಂಡ್ ನಮ್ಮಮ್ಮ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು. ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಪಾಪ ನನಗೂ ನೀರು ಕಾಯಿಸಿ ಇಟ್ಟಿದ್ರು ಎದ್ದೇಳೋಕ್ಕೂ ಮುಂಚೆನೇ. ಇಷ್ಟೆಲ್ಲ ಮಾಡಿ ನನಗೂ ಸೇವೆ ಮಾಡಿದ್ರು ನಮ್ಮಮ್ಮ. ಇವಾಗ ನಮಗೇನಾದರೂ ಒಂದು ಈವೆಂಟ್ ಬರುತ್ತೆ ಅಂತ ಅಂದರೆ, ಹಬ್ಬ ಬರುತ್ತೆ ಅಂದರೆ ಅದ್ರ ರಿಲೇಟೆಡು ತುಂಬ ರೀಲ್ಸ್ ಎಲ್ಲ ಬರ್ತಿರುತ್ತೆ. ಯಾವಾಗ ಮಾಡಬೇಕು, ಏನು ಮಾಡಬೇಕು, ಅದು ಇದು 1000 ರೀಲ್ಸಲ್ಲಿ 1000 ಥರ ಹೇಳಿರ್ತಾರೆ, ಆಯಿತಾ. ನಮಗೆ ಅದು ಗೊತ್ತೇ ಇರಲ್ಲ ಹೇಗೆ ಏನು ಅಂತ ಅಂದ್ಬಿಟ್ಟು. ನಮಗೆ ಅಷ್ಟು ಐಡಿಯಾ ಇಲ್ಲ. ಯಾಕಿದ್ದೀನಿ ಹೇಳ್ತಿದ್ದೀನಿ ಅಂದರೆ, ತುಂಬ ಜನ ಬೆಳಗಿನ ಜಾವನೇ ಪೂಜೆ ಮಾಡಬೇಕು ಅಂತ ಹೇಳಿದರು ಅಲ್ವಾ. ಅದಕ್ಕೆ ಪಾಪ ನಮ್ಮಮ್ಮ ಬೆಳಗ್ಗೆನೇ ಎದ್ದು ಎಲ್ಲ ಮಾಡಿಬಿಟ್ಟಿದ್ದಾರೆ. ನನಗೆ ಹಂಗೆ ಅನಿಸಿಲ್ಲ. ನಾನು ಆರಾಮಾಗಿ ಒಂದು 9:30 ಆ ಥರನೇ ಮಾಡಿದೆ. ಬಿಕಾಸ್ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗಿತ್ತಲ್ವ, ಅದಕ್ಕೇ. ಇವಾಗ ನಮ್ಮಮ್ಮ ಹೊಸ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾರೆ, ಹೂವು ಕಟ್ಟೋದು. ನಮಗೇನು ಹೂವು ತೊಗೊಂಡು ಬರ್ತಾರೆ ಅದರಲ್ಲೇ ಸ್ವಲ್ಪ ಜಾಸ್ತಿ ತಂದು ಕಟ್ಟಿ ಮಾರ್ತಿದ್ದಾರೆ. ನಮ್ಮಮ್ಮ ತುಂಬ ಚೆನ್ನಾಗಿ ಹೂವು ಕಟ್ತಾರೆ, ಆಯಿತಾ. ಸೊ ಅದಕ್ಕೆ ಇವಾಗ ಎಲ್ಲರೂ ಹಬ್ಬಕ್ಕೆ ನಮ್ಮ ಹತ್ರನೇ ಇಸ್ಕೊಂಡಿರೋದು ಹೂವು. ನಾನು ನಮ್ಮಮ್ಮ ಹತ್ರನೇ ಇಸ್ಕೊಂಡು ಬಂದಿದ್ದೀನಿ. ಅಂದರೆ ನಾನೇನು ಸುಮ್ಮನೆ ಇಸ್ಕೊಂಡ್ಬಂದಿಲ್ಲ, ಕಾಸು ಕೊಟ್ಟೆ ಇಸ್ಕೊಂಡು ಬಂದಿರೋದು. ನಮ್ಮಮ್ಮ ಇತ್ತೀಚೆಗೆ ಏನೋ ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ತರಿಸಿ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿಕೊಂಡು ದೇವರಿಗೆಲ್ಲ ಜಾಸ್ತಿ ಡೆಕೋರೇಷನ್ ಎಲ್ಲ ಮಾಡ್ತಿದ್ದಾರೆ. ಆ್ಯಂಡ್ ಏನು ಅಂತ ಅಂದರೆ, ನಾನು ನನ್ನ ವ್ಲಾಗಲ್ಲಿ ಇದನ್ನು ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ಯಾವುದು ಡೀಪ್ ಕ್ಲೀನರ್ಸ್ ಗೊತ್ತಿದ್ರೆ, ಅಂದರೆ ಎಲ್ಲ ರೀಸೆಟ್ ಮಾಡೋ ಥರ, ಮನೆಯೆಲ್ಲ ಪೇಂಟ್ ಹೊಡೆದು ಎಲ್ಲ ಆರ್ಗನೈಸ್ ಮಾಡಿ ಕೊಡೋ ಥರ ಆದರೂ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ನನಗೆ. ನನ್ನರಲ್ಲಾದರೂ ತಿಳಿಸಿ, ನಮ್ಮ ಅಮ್ಮನ ವಿಡಿಯೋದಲ್ಲಾದರೂ ತಿಳಿಸಿ, ಏನೂ ಪ್ರಾಬ್ಲಮ್ ಇಲ್ಲ. ಪೂಜೆ ಮುಗಿಸಿ ನಾನು ಒಂದು ಲೋಟ ಮತ್ತೆ ಕಾಫಿ ಕುಡಿದು ನಾನು ಸೀದಾ ನಮ್ಮ ಮನೆ ಕಡೆ ಹೊರಟ್ಬಿಟ್ಟೆ. ಆ್ಯಂಡ್ ನಮ್ಮಮ್ಮ ಏನೆಲ್ಲ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಪಾಪ ಅಡುಗೆ ಎಲ್ಲ ಮಾಡಿದ್ದಾರೆ, ವೆರೈಟಿ ಅಡುಗೆ ಮಾಡಿದ್ದಾರೆ. ನನಗೆ ಕೊಟ್ಟು ಕಳ್ಸೋಕ್ಕೆ ಟಿಫನ್ನ ಕಟ್ತಿರೋದು. ಇವಾಗ ಈ ಟಿಫಿನ್ ಬಾಕ್ಸ್ನ ತಂದಿಟ್ಬಿಟ್ಟಿದ್ದಾರೆ ನಮ್ಮಮ್ಮ, ಕ್ಯಾರಿಯರ್ನ. ಬಿಕಾಸ್ ಪ್ಲಾಸ್ಟಿಕ್ದು ನನಗೆ ಕೊಡ್ತಾಯಿದ್ರು, ಅದು ಉಳಿಯೋದೇ ಇಲ್ಲ. ಇವನ್ ನಮ್ಮಪ್ಪ ತಂದು ಕೊಡಲ್ಲ ಸರಿಯಾದ ಟೈಮಿಗೆ. ಅದಕ್ಕೆ ನಮ್ಮಮ್ಮ ಇದನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕ್ಯಾರಿಯರ್ ಎಲ್ಲ ನಿಮಗೆಲ್ಲನೂ ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ಟು. ಇವತ್ತು ಇದನ್ನು ತೊಗೊಂಡೋದ್ರೆ ಬೆಳಗ್ಗೆ ಬರುತ್ತೆ ನಮ್ಮಪ್ಪ ತೊಗೊಂಡು ಕೊಟ್ಬಿಡ್ತಾರೆ. ಹಬ್ಬಕ್ಕೆ ಏನು ಅಡುಗೆ ಮಾಡ್ತಾರೆ, ಹಬ್ಬದ ಊಟ ಅಂತ ಹೇಳ್ತಾರೆ, ಅದನ್ನೇ ಮಾಡಿದ್ರು ನಮ್ಮಮ್ಮ. ಒಬ್ಬಟ್ಟು ಸಾರು, ಒಬ್ಬಟ್ಟು, ರೈಸು, ಕಾಳುಗೊಜ್ಜು, ಕೋಸಂಬರಿ ಆ್ಯಂಡ್ ಇದೊಂದು ಪಕೋಡ, ಜೊತೆಗೆ ಪಲ್ಯ ಅಂತ ಅನ್ಸುತ್ತೆ, ಪಾಯಸ. ಸೊ ಇಷ್ಟು ಮಾಡಿ ನನಗೆ ಕೊಟ್ಟು ಕಳಿಸಿದ್ದಾಯಿತು. ಆ್ಯಂಡ್ ಜಾಸ್ತಿ ವೆರೈಟೀಸ್ ಏನು ಮಾಡಿರಲಿಲ್ಲ. ಒಂದೇ ಒಂದು ಮಿಸ್ ಮಾಡಿದ್ರು ನಮ್ಮ ವಡೆ ಮಾಡೋದು. ನನಗೆ ವಡೆ ಇಷ್ಟ ಆಗುತ್ತೆ, ಅಂದರೆ ಉದ್ದಿನ ವಡೆ ಬರುತ್ತೆ ಗೊತ್ತಾ, ಅದು ಇಷ್ಟ ಆಗುತ್ತೆ. ರೌಂಡು ನನಗೆ ಅಷ್ಟು ಇಷ್ಟ ಆಗಲ್ಲ. ಅದು ತುಂಬ ಒಳ್ಳೇದಂತೆ ಹೆಣ್ಮಕ್ಳಿಗೆ, ಸೊಂಟಕ್ಕೆ. ಬಟ್ ಅದೇನೋ ನಂಗೆ ಅದು ತಿನ್ನಬೇಕು ಅಂತಲೇ ಅನ್ಸಲ್ಲ. ಅದರಲ್ಲಿ ಮೆಣಸಿರುತ್ತಲ್ಲ, ಅದನ್ನು ನೆನೆಸ್ಕೊಂಡೆ ನಂಗೆ ತಿನ್ನಬೇಕು ಅಂತ ಅನ್ಸಲ್ಲ. ನಮ್ಮಮ್ಮ ಚಿಕನ್ ಆಗಲಿ, ಈ ಥರ ಹಬ್ಬದ ಊಟ ಆಗಲಿ, ಏನಾದರೂ ಸ್ಪೆಷಲ್ ಊಟನ ಕೊಟ್ಟರೆ ಈ ಥರ ಮೆಣಸಿನ್ಕಾಯಿ ಅಥವಾ ಏನಾದರೂ ಕಬ್ಬಿಣದ ಐಟಮ್ಸ್ನ ಹಾಕಿಬಿಟ್ಟು ಕಳಿಸ್ತಾರೆ. ಸೊ ದಟ್ ನೆಗೆಟಿವ್ ಅಟ್ರಾಕ್ಟ್ ಆಗಬಾರ್ದು ಅಂತ ಯಾವಾಗಲೂ ಹೀಗೆ ಮಾಡೋದು ನಮ್ಮಮ್ಮ. ಆ್ಯಂಡ್ ಗ್ರೇಪ್ಸ್ ಜೊತೆಗೆ ಬಾಳೆಹಣ್ಣು ಇಟ್ಟಿದ್ರು. ಬಾಳೆಹಣ್ಣು ತಿಂದಿಲ್ಲ, ಗ್ರೇಪ್ಸ್ ತಿಂದೆ. ಆ್ಯಂಡ್ ಇದು ನಮ್ಮಮ್ಮನ ತಟ್ಟೆಲಿರೋಂಥ ಊಟ. ಇಷ್ಟು ತಿಂದರೆ ಏನೋ ದೇವರನ್ನ ನನಗೆ ಗೊತ್ತಿಲ್ಲ, ಅಥವಾ ಸುಮ್ಮನೆ ಹಾಕ್ಕೊಂಡು ನಿಮಗೆ ತೋರಿಸೋರು ಅದು ಗೊತ್ತಿಲ್ಲ. ನಮ್ಮಮ್ಮ ಶಿಸ್ತಾಗಿ ಎಲ್ಲ ಮುಗಿಸ್ಬಿಟ್ಟು ಬೇರೆಯವ್ರ ಮನೆಗೂ ಕುಂಕುಮಕ್ಕೆ ಹೋಗ್ಬೇಕಲ್ವಾ. ಸೊ ಅದಕ್ಕೆ ರೆಡಿ ಆಗಿಬಿಟ್ಟು ಹೋಗಿದ್ದಾರೆ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡಲ್ಲ. ನಮ್ಮಮ್ಮ ಹೋಗೋದನ್ನು ನೀವೇ ನೋಡಿ. ನನಗೂ ಇಷ್ಟು ಕಾನ್ಫಿಡೆನ್ಸ್ ಇಲ್ಲ ಗುರು, ರೋಡಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊಂಡು ಹೋಗೋಕ್ಕೆ. ನಮ್ಮಮ್ಮ ಲಿಟ್ರಲಿ ಎಂಥ ಕಾನ್ಫಿಡೆನ್ಸ್ ಗೊತ್ತಾ ನಮ್ಮಮ್ಮಂಗೆ, ಪಾ. ಬಟ್ ಇದರಿಂದ ನಾನೇನು ವಾಯ್ಸ್ ಓವರ್ ಕೊಡಲ್ಲ. ಸೊ ನೀವೇ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು. ಎಲ್ಲ ರಾಯ್ ಮಾಡಿ ಹಾಯ್ ಮಾಡಪ್ಪ, ಹಾಯ್ ಮಾಡ್ರ ಮೇಲೆ. ಪುಷ್ಪಮ್ಮ ನೀನು ಮಾಡು ಫಸ್ಟು. ನೀನು ಹಾಯ್ ಮಾಡು. ನೀನು ಹಾಯ್ ಮಾಡ್ರಲ್ಲ. ಎಲ್ಲ ಒಡೆ ತೋರಿಸ್ರಿ, ಒಡೆ ತೋರಿಸು. ರಾಜ ಮುಖ ತೋರಿಸು. ಅಲ್ಲ ನೀನು ಮುಖ ತೋರಿಸಿ ಕಡೆ. ಹಿಂಗೆ ಕಾಣ್ತಿದ್ದೆ, ಮುಖ ತೋರಿಸು. ಮುಖ ತೋರಿಸು. ನೀನು ತೋರಿಸಿ. ತೋರಿಸಿ ಅಂದೇ ಚೆನ್ನಾಗಿದೆ ತೋರಿಸಲಿ ನೋಡು. ಎಲ್ಲರಿಗೂ ಬಾಯ್. ಪುಷ್ಪಮ್ಮ ಬಾಯ್. ನೀನು ಹಾಯ್ ಮಾಡು.
ಸೈಡ್ ಬರ್ರಿ. ಹಾಯ್ ಹಲೋ ಹಾಯ್ ಹಾಯ್ ಅಂತಿ. ಬಾಗಿ ಹೋಗಿ. ಅಲ್ಲಿ ಗಡ್ಡೆ ಕಪ್ಪಲ್ ಅಲ್ಲಿ ಅಲ್ಲೇ ಇರ್ರಿ. ನೋಡಿ ಮಗು ಇಟ್ಕ ಕೂದಲು ಸಿಕ್ಕಿಸ್ತು. ತಟ್ಟೆ ನನಗೆ ಕೇಳು. ಎಲ್ಲ ತಿನ್ಕಾಲಿ ಮಾಡಿ ಬರ್ರಿ. ಅಷ್ಟು ದೊಡ್ಡ ಬಾಯಿ ಮುಟ್ಕೊಂಡ್ಬಿಟ್ಟೇನೆ ಬಾಯಲ್ಲಿ. ಅಪ್ಪ ದೇವ್ರೆ, ಬಾಯಿ ಏನೇ ನಿಮ್ದು? ಸ್ವಲ್ಪ ಎಲ್ಲರಿಗೂ ಬಾಯ್ ಬಾಯ್ ಬಾಯ್.